ವಿಡಿಯೋ ಮಾಡಕ್ಕಲ್ಲ ಫ್ರೆಂಡ್ಸ್. ನಾನು ಏನು ಮಾಡಿ ಎಷ್ಟು ಹೇಳ್ಕೊಡ್ಲಿಲ್ಲ ಸಾಕಾಗುತ್ತೆ. ಇವಾಗ ಹತ್ರ ಬನ್ನಿ, ಇದು ನೋಡಿ ಕಲರ್ ತುಂಬ ಕಾಣಿಸ್ತಾರೆ. ಈಸಿ ರೆಸಿಪಿ. ಇವ್ರ ಮನೆಗೆ ಬಂದು ನನಗೆ ಅಡುಗೆ ಮಾಡಿಸ್ತಾನೆ ಫ್ರೆಂಡ್ಸ್. ಇವನು ಬೇಜಾರಾಗುತ್ತೆ ಸಾಯ್ಬಾರ್ದು. ಸಾಯೋ ವಯಸ್ಸಲ್ಲ, ಒಂದು ಸತ್ತು ಬಿಟ್ರು ತುಂಬ ಬೇಜಾರಾಗ್ತಿದೆ. ಸಣ್ಣಕ್ಕಿನ ಕೋಳಿಗೆ ಹಾಕ್ತಾರಂತೆ ಈ ಮಂದಿ. ಎಮರ್ಜೆನ್ಸಿ ರೈಸ್ ಅಂದರೆ ಪೆಪ್ಪರ್ ರೈಸ್ ಮಾಡ್ತಾ ಇದ್ದೀನಿ. ನೀವು ಕಲ್ತ್ಕೊಳ್ಳಿ, ಕ್ವಿಕ್ಕಾಗಿ ಹೇಳ್ಕೊಡ್ತೀನಿ ನೋಡಿ. ಹಿಂಗೆ ನಿನ್ನ ತೊಟ್ಟೈಗೂ ನಿಮಗೂ ದೊಡ್ಡ ನಮಸ್ಕಾರ. ನೋಡಿ ಫಸ್ಟ್ ಆಯಿಲ್ ಹಾಕೋಬೇಕು. ನೋಡಿದ್ರಿ ಸಾಸಿವೆ ಜೀರಿಗೆ ಕೊಡ್ತೀರಾ ಮೇಡಮ್? ಹಾಕ್ಬೇಡಿ, ಕೊಡ್ತೀವಿ. ಅಷ್ಟು ಹಾಕೋಬೇಕಾ? ಎಸ್, ಇಲ್ಲ ರೈಸ್ ಪ್ಲೈನ್ ಹೊಡಿಯೋದು ಇಷ್ಟು ಬೇಕೇನೆ. ನೋಡಿ ಎಣ್ಣೆ ಹಾಕಿದ್ದೀನಿ. ಇದು ಕಾದ್ಮೇಲೆ ಸಾಸಿವೆ ನೋ ಬೇಡವಾ? ಆಮೇಲೆ ಜಾಸ್ತಿ ಆಗುತ್ತೆ ಇಟ್ಬಿಟ್ಟಿದೆ ನನಗೆ. ಅತ್ತೆ ಅಮ್ಮ ಒಂದೊಂದು ಅಮ್ಮನ ತೋರಿಸ್ತೀರಾ? ಮಾತಾಡ್ಬಿಟ್ಟು ಅಮ್ಮನ ತೋರಿಸ್ಬೇಕು. ಅಲ್ಲಿಗೆ ಹಾಕ್ಬಿಟ್ಟು ಅಲ್ಲಿಗೆ ಬರಬೇಕು. ವಿಡಿಯೋ ಮಾಡಕ್ಕೆ ಬರಲ್ಲ ಫ್ರೆಂಡ್ಸ್, ವಿಡಿಯೋ ಮಾಡಕ್ಕೆ ಬರಲ್ಲ ಫ್ರೆಂಡ್ಸ್. ನಾನು ಏನು ಮಾಡಿ ಎಷ್ಟು ಹೇಳ್ಕೊಡ್ಲಿಲ್ಲ ಸಾಕಾಗುತ್ತೆ. ಇವಾಗ ಹತ್ರ ಬನ್ನಿ, ಇದು ನೋಡಿ ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಅದು ಬೇಡವಾ? ಬೇಕು. ಅದು ನೀಟಾಗಿ ರೋಸ್ಟ್ ಮಾಡ್ಕೊಬೇಕು. ತೀಸ್ಬಿಡಿ ಹಂಗಂದ್ರೆ ಇದೇ ಎತ್ತಿಕೊಳ್ಳೋಣ. ಅಲ್ಲಲ್ಲೇ ಏನೋ ಬೈಕೊಂತಾರೆ. ಏನಪ್ಪ ಇವಾಗ ಅಡುಗೆ ಮಾಡಕ್ಕೆ ನಾನು ನೀಟಾಗವ್ರೆ ಅಂತ ಬೈಕೋತಾರೆ. ಸುಮ್ಮನೆ ಇರಲ್ಲ ಏನಂತ ಬೈಕೋತಾರೆ. ನಾನು ಅವಳೆಲ್ಲ ಬೆನ್ನು ಕೊಟ್ಬಿಟ್ಟೈತೆ ಕಣಮ್ಮ, ಅದು ಗೊತ್ತಿರೋ ವಿಷಯ. ನಮ್ಮನೇಲಿ ಇಬ್ಬರು ಕೂನಿ ಇದ್ದಾರೆ. ಕೂನಿ ಮೀನ್ಸ್ ಬೆನ್ನು ಹಿಂಗೆ ಇಬ್ಬರಿದ್ದಾರೆ. ಒಬ್ರಿಗೂ ಒಬ್ರು ವೀಡಿಯೋ ಮಾಡ್ತಾರೆ. ನಮ್ಗೆ ನೋಡಿ ನಮ್ಮ ಸ್ಟೈಲ್ ಸಾಸಿವೆ ಜೀರಿಗೆ ಎಲ್ಲ ಫಸ್ಟ್ ಸ್ವಲ್ಪ ಲೈಟಾಗಿ ಬ್ರೌನಿಶ್ ಬರೋದು ಫ್ರೈ ಮಾಡ್ಕೊಬೇಕು. ಇಲ್ಲಾಂದ್ರೆ ಕಡಲೆಬೇಳೆ ಬೇಯಲ್ಲ, ಸಾಸಿವೆ ಜೀರಿಗೆ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಕ್ಯೂಟಾಗಿ ಕಾಣಿಸ್ತಾರೆ ನಮ್ಮ ಅಮ್ಮ ಅಲ್ಲ ಫ್ರೆಂಡ್ಸ್. ಚಪಾತಿ ಹಾಕಬೇಕು. ನೋಡಿ ನೆಕ್ಸ್ಟ್ ಸಾಸಿವೆ ಹಾಕಬೇಕು. ಲವ್ ಯು ತೋರಿಸ್ತೆ ಫ್ರೆಂಡ್ಸ್, ಅಮ್ಮ ತೋರಿಸ್ಲಿಲ್ಲ ವಾಪಸ್. ಸಾಸಿವೆ ಜೀರಿಗೆ, ಸ್ವಲ್ಪ ಜೀರಿಗೆ ಹಾಕೊಬೇಕು. ಇವಾಗ ಫ್ರೈ ಮಾಡಿಕೊಂಡು ಎರಡು ಜೊತೆ ಕ್ಲೀನಾಗಿ ಫ್ರೈ ಆಗುತ್ತೆ. ನಮ್ಮ ಮನೇಲಿ ತುಂಬ ಗಲಾಟೆ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮ ಮಾವ ಅವರು ಸ್ಕ್ರೀನ್ ಹಾಕ್ತಾರಲ್ಲ. ನೆಕ್ಸ್ಟು ಕರ್ಬೇವಿನ ಸೊಪ್ಪು ಹಾಕ್ಬೇಕು. ಅದು ಕೊಡ್ಮೆಣಸಿನ್ಕಾಯಿ ಹಾಕ್ಬೇಕು. ನೆಕ್ಸ್ಟು ಅದು ಅಡುಗೆ ಮಾಡ್ಬೇಕಾರಲ್ಲ ಹೇಳೋದು ಅಂತ ಸೀದೋಗ್ಬಿಟ್ರೆ ನಾನು ಅಡುಗೆ ಎಲ್ಲ ಹಾಳಾಗ್ಬಿಡುತ್ತೆ. ಇವಾಗ ಇದನ್ನ ಮಾಡೋಕ್ಕೆ ಸ್ಕೋಪ್ ಕೊಟ್ರೆ ಅನ್ನೋ ಥರ ಇರುತ್ತದೆ. ಹಾಂ, ಈಗ ಬೆಳ್ಳುಳ್ಳಿ ಜಚ್ಕೊಂಡು ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ. ತುಂಬ ಈಸಿ ಇದು. ಟೊಮೆಟೊ ಹಾಕಂಗಿಲ್ಲ, ಹುಣಸೆ ಹಣ್ಣು ಹಾಕಂಗಿಲ್ಲ, ಲೆಮನ್ ಹಾಕಂಗಿಲ್ಲ. ಆಮೇಲಿಂದ ಮೆಹಂದಿ ಹಾಕೋತೀರಿ ಗೈಸ್. ಎಲ್ಲ ಈಸಿಯಾಗಿ ಅಂದ್ರೆ ಅನ್ಕೊಂತೀರಾ ನೀವೆಲ್ಲ ಅಮ್ಮನ ಮನೆ ಬಂದ್ರೆ ಇವಳು ಅಡುಗೆ ಮಾಡ್ತೀರಾ ಅಂತ ಬೈಕೋಬಾರ್ದು ಅಂತ ಇವಳು ಪೀಟಿಗೆ ಕೊಡ್ತಿದ್ದಾಳೆ. ತಲೆನೋವು ಅಂತ ನಾನು ಬಂದ್ರೆ ಸಾಕು ಫ್ರೆಂಡ್ಸ್, ತಲೆನೋವು ಇಲ್ಲ ಫೈಟಿಂಗು. ಹಾಕೋಬೇಕು. ಎಷ್ಟು ಈರುಳ್ಳಿ ಹಾಕೊಬೇಕು. ಈರುಳ್ಳಿ ಹಾಕೊಂಡು ಅದನ್ನು ನೀಟಾಗಿ ಬಾಡಿಸ್ಕೊಬೇಕು. ಬಾಡಿಸ್ಕೋಬಾರ್ದು, ಬೇಯಿಸ್ಕೋಬೇಕು ಫ್ರೆಂಡ್ಸ್. ಬಾಡಿಸ್ಕೊಬೇಕು. ಅಮ್ಮ ಕನ್ನಡ ಒಬ್ರೊಬ್ರಿಗೆ ಅರ್ಥ ಆಗಲ್ಲ ಅವರಿಗೆ. ಓಕೆ, ನೀಟಾಗಿ ಫ್ರೈ ಮಾಡ್ಕೋಬೇಕು. ಲೈಟ್ ಬ್ರೌನಿಶ್ ಫ್ರೈ ಮಾಡ್ಕೊಬೇಕು. ಓಕೆ, ನೋಡಿ ಎಷ್ಟು ಕಲರ್ಫುಲ್ ಕಾಣಿಸ್ತಾರೆ. ಈಸಿ ರೆಸಿಪಿ. ರೆಡ್ ವೈಟ್ ಪರ್ಪಲ್ ಯಾರು ಬೇಕಾದ್ರೂ ಮಾಡ್ಕೋಬೋದು. ಈಸಿ ರೆಸಿಪಿ ಇದು. ಮೆಣಸನ್ನ ಚೆಚ್ಕೊಬೇಕು. ಈ ಥರ ಹುರ್ಕೊಂಡ್ಬಿಟ್ಟು ಚೆಚ್ಕೋಬೇಕು. ಹೆಂಗೆ ಬಂದಿದೆ ನೋಡಿ, ಸಾಫ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಆಮೇಲೆ ಅನ್ನಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀವಿ, ಹಂಗಾಗಿ ಇಲ್ಲಿ ನೋಡ್ಕೊಂಡು ಹಾಕೊಬೇಕು. ಸ್ಪೂನ್ ಬೆಂಡಾಗಿದೆ, ಡೋಂಟ್ ವರಿ ಮಾಡಬೇಡಿ. ಉಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಇದೊಂದು ಇದಾಯಿತು. ಅನ್ನ ರೆಡಿಯಾಗಿಲ್ವಾ? ಇವ್ರ ಮನೆಗೆ ಬಂದು ನನಗೆ ಅಡುಗೆ ಮಾಡಿಸ್ತಾನೆ ಫ್ರೆಂಡ್ಸ್. ಇವನು ಬಗ್ಗೆ ನೋಡ್ತಾರೆ. ಒಂದು ನಿಮಿಷ ಒಬ್ರು ಪಚ್ಚೆ ಮಾಡಿಸ್ಕೊಂಡು. ಇವ್ರು ನಮ್ಮ ತಾತ, ಇವರು ನಮ್ಮ ಅಪ್ಪರ ಅಪ್ಪ.
ನಮ್ಮಮ್ಮವ್ರಮ್ಮ. ಅಯ್ಯೋ ಅವ್ರ ಸತ್ತಿ 3 ವರ್ಷ ಆಗೈತೆ. 28 ಸತ್ರು. ನಮಗೆ ತುಂಬ ಬೇಜಾರಾಗುತ್ತೆ. ಸಾಯ್ಬಾರ್ದಾಗಿತ್ತು. ತಡ್ಕೊಳಕ್ಕಾಗ್ತಿಲ್ಲ ನಮಗೆ, ಯಾಕಂದರೆ ಅವ್ರು ಸಾಯ್ಬಾರ್ದಿತ್ತು ನನ್ನ ಪ್ರಕಾರ. ನಿಮ್ಗೆ ಏನಿಸ್ತದೆ ಅಂತ? ಸಾಯೋ ವಯಸ್ಸಲ್ಲ, ಒಂದು ಸತ್ತು ಬಿಟ್ರು ತುಂಬ ಬೇಜಾರಾಗ್ತಿದೆ ನನಗೆ. ಅಂಗಡಿಗೆ ಅಷ್ಟಕ್ಕೆ ಅನ್ನ ಹಾಕೊಂಡ್ರೆ ನೆಕ್ಸ್ಟ್ ಏನು ಹಾಕೋತೀನಿ ತೋರಿಸ್ತೀನಿ. ಯಾಕೋ ಬ್ಲರ್ ಕಾಣಿಸುತ್ತೆ. ಯಾಕೋ ಅವೇ ಬಿಡಿತಿದೆ ಅನಿಸುತ್ತೆ ಕ್ಯಾಮ್ರಾ ಲೆನ್ಸ್ಗೆ. ಇವಾಗ ಮಾಮೂಲಿ ವಿಡಿಯೋದಲ್ಲಿ ಮಾಡೋ ಸರಿ ಬರುತ್ತೆ. ಇವರೇ ಮಾಡ್ತಿರೋರು. ಎಷ್ಟು ಹಾಕ್ಲಾ? ನೆಕ್ಸ್ಟು ಪೆಪ್ಪರ್ ಹಾಕ್ಬೇಕು. ಪೆಪ್ಪರ್ನ ಹುರ್ಕೊಂಡ್ಬಿಟ್ಟು ಅದನ್ನು ಜಜ್ಕೊಂಡಿದ್ದೀವಿ, ಪುಡಿ ಮಾಡ್ಕೊಂಡಿದ್ದೀವಿ ನೋಡಿ. ಪೆಪ್ಪರ್ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಜಾಸ್ತಿ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ, ಅದಕ್ಕೆ ನಿಮಗೆ ಏನಪ್ಪ ಇಷ್ಟೊಂದು ಹಾಕ್ತಾವಳೆ ಅನಿಸುತ್ತೆ. ಒಂದು 7 ಜನಕ್ಕೆ ಆಗಸ್ಟ್ ಮಾಡ್ತಿದ್ದಾರೆ ಅಕ್ಕ ಇದ್ರೊಳಗೆ. ಅದು ನಮ್ಮ ಶ್ರೇಯಕ್ಕಂಗೆ 3 ಜನಕ್ಕೆ ಬಿಟ್ಟರೆ ಮಾಡೋಕ್ಕೆ ಬರಲ್ಲ ಅವ್ರಿಗೆ, ಪಾಪ ಕಷ್ಟ. ಪಾಸ್ ಮಾಡಿಬಿಟ್ಟೆ ಕಣಪ್ಪ ಸದ್ಯ. ಇವಾಗ ಲಾಸ್ಟಿಗೆ 1 ಸ್ಪೂನ್ ತುಪ್ಪ ಹಾಕ್ಕೊಬೇಕು. ತುಪ್ಪ ಏನಕ್ಕೆ ಅಂದರೆ ಪೆಪ್ಪರ್ ಹಾಕಿರ್ತೀವಲ್ವಾ, ಕೆಲವ್ರಿಗೆ ಉರಿಬಾರ್ದು ಅಂತ. ಬಟ್ ಟೇಸ್ಟ್ ಮಾತ್ರ ನಿಜ ಚೆನ್ನಾಗಿರುತ್ತೆ. ತಿಂದಿದ್ದೆ ತಾನೇ ನೀನು? ಚೆನ್ನಾಗಿರುತ್ತೆ ತಾನೇ? ನೀನು ಯಾಕೋ ಹೂವು ಅನ್ನೋದ್ರಲ್ಲೇ ಗೊತ್ತಾಗ್ತಿದೆ ಚೆನ್ನಾಗಿಲ್ಲ ಅಂತ. ಇಲ್ಲ ಚೆನ್ನಾಗಿರುತ್ತಕ್ಕ. ಈಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ತಲೆ ಇರೋರಿಗೆ ತಲೆನೋವು ಬರುತ್ತೆ ಫ್ರೆಂಡ್ಸ್. ತಲೆಯಿಂದ ಅದೇ ಅದನ್ನ ಯೋಚನೆ ಮಾಡಿ ನಂಗೆ ತಲೆನೋವು ಬರ್ತದೆ. ತಲೆ ಇಲ್ವಲ್ಲ, ಯಾಕೆ ನೋವು ಬರ್ತಿದೆ ನನಗೆ? ಯಾಕೆ ನಂಗೆ ತಲೆ ಇಲ್ಲ ಅಂತ ಇಷ್ಟೊತ್ತಲ್ಲಿ ಹೇಳೋದು. ನೀವು ಬಂದ್ರಲ್ಲ ಅಕ್ಕ, ಅದಕ್ಕೆ ಬಂದು ತೋರಿದ್ರು. ಜೋಕಾಲಿ ಕುತ್ಕೊಂಡು ಹಾಡು ಹೇಳ್ತಾ ಇರೋದು ಸುಖ ಪುರುಷ. ಈಗ ಅನ್ನ ಕೊಡ್ತಿದ್ರೆ ತಿನ್ಬೇಕನ್ಸ್ತಿದೆ. ಅದು ಕಡಲೆಕಾಳು ಅಲ್ಲ, ಕಡಲೆಬೇಳೆ. ಕಡಲೆಕಾಳು ಅದು ಗೊತ್ತಿಲ್ವಲ್ಲಪ್ಪ. ಸ್ವಲ್ಪ ಮಿಸ್ಟೇಕ್ ಆಯಿತು, ಕ್ಷಮಿಸ್ಬಿಡಿ. ಸ್ವಲ್ಪ ಕೆಳಗಡೆನೂ ಚೆಲ್ಬಿಟ್ಟೆ, ಕ್ಷಮಿಸ್ಬಿಡಿ. ಇಟ್ಸ್ ಓಕೆ ನಾನು ಕ್ಲೀನ್ ಮಾಡ್ಕೊತೀನಿ. ನಾನೇ ಮಾಡ್ತೀನಿ. ಇಲ್ಲ ನೀವು ತೊಂದರೆ ತಗೋಬಿಡಿ. ಇಷ್ಟು ಮಾಡಿದ್ದೀರಾ ನಂಗೆ ತಲೆನೋವು ಅಂತ. ಐ ಆಮ್ ಥ್ಯಾಂಕ್ಫುಲ್ ಟು ಯು. ನಾಳೆ ರೊಟ್ಟಿ ಯಾವ ಥರದ್ದು ಮಾಡೋದು? ಜನಗಳು ಸಣ್ಣಕ್ಕಿನ ಕೋಳಿಗೆ ಹಾಕ್ತಾರಂತೆ ಈ ಮಂದಿ. ತಿನ್ನಕ್ಕಿಲ್ಲ ಅಂತ ನಾವಿದ್ರೆ ಸಣ್ಣಕ್ಕೆ ಕೋಳಿ ಹಾಕೋಣ ಅಂತಾರೆ. ಕೋಳಿ ನಾವೇ ತಿಂತಿರ್ತಾನೆ ಹಂಗಂತ. ಒಳ್ಳೆ ಫುಡ್ ಹಾಕ್ಬೇಕು, ಹೆಲ್ದಿ ಫುಡ್, ನ್ಯೂಟ್ರಿಷನ್ ಫುಡ್ ಹಾಕ್ಬೇಕು. ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ಟೇಸ್ಟ್ ಇರಲ್ಲ. ಬನ್ನಿ ಸರ್, ಊಟ ಮಾಡಿ ಬನ್ನಿ. ಕುಡಿ ಇಲ್ಲೇ ಕುಡಿ. ಟೈಮ್ ಎಷ್ಟಾಗಿದೆ ಗೊತ್ತಾ? 10 ಗಂಟೆ 3 ನಿಮಿಷ ಆಗಿದೆ. ನಾನು ಮಾಡಿದ ಪೆಪ್ಪರ್ ರೈಸ್ ಹೆಂಗೈತೆ ಅಂತ ನಿಜ ಹೇಳ್ಬೇಕು. ಓಕೆ, ಐ ವಿಲ್ ಟೆಲ್ ಟ್ರೂತ್. ನೋಡಿ ಹಳ್ಳಿ ಜನ ಹೆಂಗೆ ಕರೆಯೋದು. ಬಾರೇ ನಮ್ಮ ಮಮ್ಮಿ ನೋಡಿ ಅವರೇ ಕೈ ಬಿಡಿಸ್ತಾ ಇದ್ದಾರೆ. ಅಲ್ಲ ಇವಳು ಮಾತ್ರ ಇಷ್ಟು ವೆರೈಟಿ ಊಟ ತಿನ್ಕೊಂಡು ಶಿವಂಗ್ ಮಾತ್ರ ಪ್ಲೈನ್ ರೈಸ್ ಇಟ್ಟೊಳ್ಕೊಡೋ ಪಾತ್ರೆಯಲ್ಲಿ. ಶಿವ ಬಂದು ತಿನ್ಕೊಂಡು ನಾನು ಪೆಪ್ಪರ್ ರೈಸ್ ಇಡೋ ತುತ್ತು ಅಂದರೆ ಇಲ್ಲ ಪ್ಲೈನ್ ರೈಸ್ ತಿನ್ನೋ ಶಿವ ಅಂತೆ. ನನಗೆ ಸ್ಪೂನ್ ಕೊಟ್ಬಿಡಪ್ಪ. ಇವರೆಲ್ಲ ಭಾರಿ ಡಯಟಲ್ಲಿದ್ದಾರೆ, ನಾವು ಬಾಧಿಸ್ತೀವಿ. ಹೇಗಿದ್ಯೋ? ಚೆನ್ನಾಗಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ? ಎಲ್ಲ ಕರೆಕ್ಟಾಗಿದೆ. ಅನ್ನ ಒಂಚೂರು ನೀಟಾಗಿ ಮಿಕ್ಸ್ ಆಗಬೇಕಿತ್ತು. ಟೇಸ್ಟ್ ಚೆನ್ನಾಗಿ ಬಂದಿದೆಯಾ ಅಷ್ಟು ಹೇಳು. ಮಿಕ್ಸಿಂಗ್ ಆಮೇಲೆ ನೋಡೋಣ. ಸೂಪರ್. ನಿಜ ಸುಳ್ಳು ಹೇಳ್ಬಾರ್ದು. ಅಕ್ಕ ಏನೋ ಬೇಜಾರು ಮಾಡ್ಕೊಬಿಡ್ತಾರೆ, ಆಮೇಲೆ ಇನ್ನೊಂದ್ಸತಿ ಮಾಡ್ಕೊಡಲ್ಲ ಅದ್ಬಿಟ್ಟು. ಚೆನ್ನಾಗಿದ್ಯಾ? TV ಸೌಂಡ್ ಬರ್ತಿದೆ, ಯಾರು ಏನು ಅನ್ಕೋಬಿಡಿ. ಅದ್ಯಾವ್ದು ಹಿಂಗೆ? ನಾನು ಹಿಂಗನ್ನ ನೋಡಿದ್ದೀನಿ, ಹಿಂಗಂತೆ. ನಿಜ ಸುಳ್ಳು ಹೇಳ್ಬೇಡ. ಓಕೆ ಫ್ರೆಂಡ್ಸ್, ಹೆಂಗಿದೆ ಸ್ಪಂದನ? ಅಯ್ಯೋ ಅಳ್ಕೊಳ್ಬೇಡ ಪ್ಲೀಸ್, ಸ್ಮೈಲ್ ಮಾಡ್ಕೊಳ್ಳೋ. ನಾನು ಮಾಡಿರೋ ರೈಸ್ ಹೆಂಗೈತಕ್ಕ?
ನೀವು ಮಾಡಿರೋ ರೈಸು ತುಂಬ ಚೆನ್ನಾಗಿದೆ, ಪೆಪ್ಪರ್ ರೈಸು. ಎಲ್ಲರೂ ಟ್ರೈ ಮಾಡಿ, ಚೆನ್ನಾಗಿದೆ. ಅಲ್ಲ ಅವ್ಳು ಮಾಡಿರೋದು ಬರೀ ವೈಟ್ ರೈಸ್ ಹೆಂಗಿದೆ ವೈಟ್ ರೈಸಾ? ಶಿವಗಿಟ್ಟಿಲ್ಲ, ಶಿವ ಹೇಳ್ತಾರೆ ಹೇಗಿದೆ ಅಂತ. ಪೆಪ್ಪರ್ ರೈಸ್ ಚೆನ್ನಾಗಿದೆ, ಎಲ್ಲರೂ ಟ್ರೈ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ವಿಡಿಯೋ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರಿಗೂ ಗುಡ್ ಫುಲ್ ವಿಡಿಯೋನ ಯೂಟ್ಯೂಬಲ್ಲಿ ನೋಡಿ, ಶಾರ್ಟ್ ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ನೋಡಿ. ಎಲ್ಲರಿಗೂ ಶುಭರಾತ್ರಿ. ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗೀತು. ನಾಳೆಯಿಂದ ಬೇರೆ ಥರ ವಿಡಿಯೋ ಸ್ಟಾರ್ಟ್ ಆಗುತ್ತೆ, ನೋಡಿ ಮಿಸ್ ಮಾಡಬೇಡಿ. ದೇವಸ್ಥಾನ ಓಪನಿಂಗ್ ಇದೆ, ನಮ್ಮೂರಲ್ಲಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ವೀಡಿಯೋಸ್ನ ಮಿಸ್ ಮಾಡಿದೆ, ಪೂರ್ತಿ ನೋಡಿ ನಾಳೆ ಅಂತ. ಬಾಯ್ ಬಾಯ್.